ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 10/2/2025 ನಡೆದಂತಹ ಮೊದಲನೇ ಶಿಫ್ಟಿನ ರೀಸನಿಂಗ್ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ವಿ. ನಾವು ಇದಕ್ಕಿಂತ ಮುಂಚೆ 2024-2025 ಎಲ್ಲ SSC GD ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡಿದ್ದೀವಿ. ಮ್ಯಾಥ್ಸ್ ಕ್ಲಾಸ್ನಲ್ಲಿ ನೀವು ಅದನ್ನು ರೆಫರ್ ಮಾಡ್ಕೋಬಹುದು ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಮೊದಲೇ ಪ್ರಶ್ನೆ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ, ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆ. ಕೊಟ್ಟಿರುವ ಎಕ್ಸ್ ಚಿತ್ರವನ್ನು ತನ್ನ ಒಂದು ಭಾಗವಾಗಿ ಅಡಗಿಸಿಕೊಂಡಿರುವ ಚಿತ್ರವನ್ನು ಆಯ್ಕೆಗಳಿಂದ ಆರಿಸಿ ಚಿತ್ರವನ್ನು ತಿರುಗಿಸುವಂತಿಲ್ಲ ಅಂತ ಹೇಳಿ. ಈ ಚಿತ್ರ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರೊಳಗೆ ಎಲ್ಲಿ ಐತಿ ಅಂತ ಕಂಡುಹಿಡಿಯಬಹುದು. ನೋಡ್ರಿ, ಈ ಚಿತ್ರದೊಳಗೆ ಎಲ್ಲರೇ ಈ ಒಂದು ರೆಕ್ಟ್ಯಾಂಗಲ್ ಆಯತ ಕಾಣಿಸತ್ತ. ಈ ಒಂದು ಚಿತ್ರದೊಳಗೆ ರೆಕ್ಟ್ಯಾಂಗಲ್ ಇಲ್ಲ, ಈ ಚಿತ್ರದೊಳಗೂ ರೆಕ್ಟ್ಯಾಂಗಲ್ ಇಲ್ಲ, ಈ ಚಿತ್ರದೊಳಗೆ ರೆಕ್ಟ್ಯಾಂಗಲ್ ಇಲ್ಲದ, ಆದ್ರೆ ಅದರೊಳಗೆ ಏನು ಬೇಕು, ತ್ರಿಭುಜ ಇರಬೇಕು. ಇಲ್ಲೂ ಕೂಡ ಕಾಣಿಸತ್ತಿಲ್ಲ. ಈ ಒಂದು ತ್ರಿಭುಜೊಳಗೆ ನೋಡಿದ ತಕ್ಷಣ ಕಾಣಿಸತ್ತ ನೋಡ್ರಿ, ಇಲ್ಲಿ ತ್ರಿಭುಜ ಕಾಣಿಸತ್ತ, ಇಲ್ಲಿ ಏನಾಗತ್ತದ, ರೆಕ್ಟ್ಯಾಂಗಲ್ ಕಾಣಿಸತ್ತ. ಸೊ ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ, ರೈಟ್, ಸಿಂಪಲ್ ಪ್ರಶ್ನೆ ಆಗಿತ್ತು. ಎರಡನೆಯ ಪ್ರಶ್ನೆ ಏನಿದೆ ನೋಡ್ರಿ, ಇಲ್ಲಿ 77ರಿಂದ 86ಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಹೆಚ್ಚಿಗೆ ಐತಿ, 9 ಹೆಚ್ಚಿಗೆ ಆಗಿರುವಂಥದ್ದು. ಎಷ್ಟು ಹೆಚ್ಚಿಗೆ ಆಗಿದೆ, 9 ಹೆಚ್ಚಿಗೆ ಆಗಿದೆ. ಓಕೆ, 86ರಿಂದ 104. ಓಕೆ, ಇಲ್ಲಿ 14, ಅಲ್ಲಿ 4 ಅಂತಂದ್ರೆ ಟೋಟಲ್ 18 ಏನಾಗಿದೆ, ಏರಿಕೆ ಆಗಿರುವಂಥದ್ದು. 18 ಹೆಚ್ಚಾಗಿದೆ. ಇಲ್ಲಿ ನೋಡ್ರಿ ಎಷ್ಟು ಹೆಚ್ಚಾಗಿದೆ, 36 ಹೆಚ್ಚಾಗಿದೆ. ಇಲ್ಲಿ ಎಷ್ಟು ಹೆಚ್ಚಾಗಿರುವಂಥದ್ದು, 36 ಹೆಚ್ಚು ಆಗಿರುವಂಥದ್ದು. ಹಾಗಾದರೆ ಇಲ್ಲಿಂದ ಇಲ್ಲಿ ಎಷ್ಟು ಹೆಚ್ಚಾಗಿದೆ, 72 ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಿದೆ, 72. ಹಾಗಾದರೆ ಏನಾಗ್ತದೆ, 9 9 18 18 36 36 72. ಹಂಗಾರೆ ಡಬಲ್ ಆಗ್ತಾ ಹೋಗ್ತದೆ. ಹಾಗಾದರೆ ಇಲ್ಲಿ 72 ಅಂದರೆ ಇಲ್ಲಿ ಎಷ್ಟು ಹೆಚ್ಚಾಗಬೇಕು, 144. 72 ಡಬಲ್ ಎಷ್ಟು, 144. 144 ಇಲ್ಲಿ ಏನಾಗಬೇಕು, ಹೆಚ್ಚಾಗಬೇಕು. ಹಾಗಾದ್ರೆ ನೋಡ್ರಿ, ಲಾಸ್ಟ್ನೇ ಸಂಖ್ಯೆ ಅಷ್ಟ ಕೂಡಿಸೋ, ನಾವು ಉಳಿದದ್ದೆಲ್ಲ ಕೂಡಿಸೋ ಅವಶ್ಯಕತೆ ಇಲ್ಲ. 2 + 4 6. ಲಾಸ್ಟ್ಗೆ ಏನು ಬರಬೇಕು, 6 ಬರಬೇಕು. 6 ಯಾವ ಆಪ್ಷನ್ ಐತಿ, ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ನೀವು ಇದನ್ನು ಕೂಡಿಸಿದ್ರು ಕೂಡ ಎಷ್ಟು ಬರ್ತದೆ, 356 ಬರುತ್ತದೆ. ಓಕೆ, ರೈಟ್. ಮುಂದಿನ ಪ್ರಶ್ನೆ. ಇಂಗ್ಲಿಷ್ ವರ್ಣಮಾಲೆಯ ಅನುಕ್ರಮವನ್ನು ಆಧರಿಸಿ ಈ ಕೆಳಗಿನ 4 ಅಕ್ಷರ ಗುಚ್ಛಗಳ ಪೈಕಿ 3 ಒಂದು ವಿಶಿಷ್ಟ ರೀತಿಯಲ್ಲಿ ಸದೃಶವಾಗಿದೆ ಮತ್ತು ಅವು ಒಂದೇ ಗುಂಪಿಗೆ ಸೇರುತ್ತವೆ. ಗುಂಪಿಗೆ ಸೇರದ ಅಕ್ಷರ ಗುಚ್ಛ ಯಾವುದು? ಈ ಕೆಳಗೆ ಕೊಟ್ಟದ್ರೊಳಗೆ ಯಾವುದು ಗುಂಪಿಗೆ ಸೇರುವುದಿಲ್ಲ ಅಂತ ಹೇಳ್ಯಾರ. ಓಕೆ, ಇದು ಯಾವುದ್ರ ಬೇಸ್ ಮೇಗಿಲ್ಲ ಅಂತ ಹೇಳ್ತಾರ ಅವರು, ವ್ಯಂಜನ ಮತ್ತು ಸ್ವರಗಳ ಸಂಖ್ಯೆಯ ಆಧಾರದ ಮೇಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಓ ಓ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಾಗದ 15. ಓಕೆ, ಎಸ್ ಅಂತಂದ್ರೆ ಎಷ್ಟು, 19. ಎಂ ಅಂದರೆ 13. ಓಕೆ, ಕೆ ಅಂತಂದ್ರೆ 11. ಓ ಅಂದರೆ 15. ಐ ಅಂತಂದ್ರೆ ಎಷ್ಟು, 9. ಓಕೆ, ರೈಟ್. ಎಲ್ ಅಂತಂದ್ರೆ 12. ಅಂದ್ರೆ ಎಲ್ ಎಷ್ಟನೇ ನಂಬರ್ ಬರ್ತೈತಿ ಇಂಗ್ಲೀಷ್ ಒಳಗೆ ಅಂತ ಅದರ ಅರ್ಥ. ಪಿ ಅಂದ್ರೆ 16. ಪಿ 16ನೇ ನಂಬರ್ ಬರ್ತದೆ. ಜೆ ಎಷ್ಟನೇ ನಂಬರ್ ಬರ್ತದ, 10ನೇ ನಂಬರ್ ಬರ್ತದೆ. ಓಕೆ, ಎಮ್ ಅಂದರೆ 13ನೇ ನಂಬರ್ ಬರ್ತದ. ಟಿ ಅಂದರೆ 20ನೇ ನಂಬರ್ ಬರ್ತದ. ಡಬ್ಲ್ಯೂ ಅಂದರೆ 23ನೇ ನಂಬರ್ ಬರುತ್ತದೆ. ಓಕೆ, ಹಾಗಾದರೆ ಇಲ್ಲಿ ಎಷ್ಟು ಹೆಚ್ಚು ಎಷ್ಟು ಕಡಿಮೆ ಆಗತ್ತೆ ನೋಡ್ರಿ. 15ರಿಂದ 19 ಅಂದ್ರೆ ಇಲ್ಲಿ ಏನಾಗೈತಿ, +4 ಆಗಿದೆ. 19ರಿಂದ 13 ಅಂದರೆ ಎಷ್ಟು, -6 ಆಗಿದೆ. ಓಕೆ, ಇಲ್ಲಿಂದ ಇಲ್ಲಿಗೆ +4. 15ರಿಂದ 9 ಬಂದತ್ತಂದ್ರೆ ಇಲ್ಲಿ ಏನಾಗೈತಿ, -6 ಆಗಿದೆ. ಇಲ್ಲಿ ನೋಡ್ರಿ, ಇಲ್ಲೂ ಕೂಡ 12ರಿಂದ 16 ಅಂದ್ರೆ +4. 16ರಿಂದ 10 ಬಂದತ್ತಂದ್ರೆ ಏನು, -6. ಓಕೆ, ಇಲ್ಲಿ ನೋಡ್ರಿ 13ರಿಂದ 20 ಅಂದ್ರೆ ಎಷ್ಟಾಯ್ತು, ಇಲ್ಲಿ +7 ಆಯಿತು. ಹಾಗಾದರೆ ಎಲ್ಲ +4 -6 +4 -6 +4 -6 ಇದ್ರೆ ಇದು +7 +3 ಇರುವಂಥದ್ದು. ಸೊ ಆಪ್ಷನ್ 4 ಈ ಗುಂಪಿಗೆ ಸೇರುವುದಿಲ್ಲ. ಇದೇ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಮುಂದಿನ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆ ಇದನ್ನೆಲ್ಲ ಬಿಟ್ಟು ಬಿಡ್ರಿ, ಇದು ಸಿಲಾಗಿಸಮ್ ಪ್ರಶ್ನೆ. ನೀವು ಎಕ್ಸಾಮ್ ಒಳಗೆ ಇದನ್ನಷ್ಟು ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೇಳಿಕೆಗಳು ತೀರ್ಮಾನಗಳು ಇತ್ತಂತಂದ್ರೆ ಇದು ಸಿಲಾಗಿಸಮ್ ಪ್ರಶ್ನೆ.
ನೀವು ಇದನ್ನಿಷ್ಟು ಓದ್ಕೋತಾ ಕುಂತ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ರೈಟ್. ಡೈರೆಕ್ಟ್ ಆಗಿನ ಪ್ರಶ್ನೆ ಹೋರಿ. ಎಲ್ಲ ಕಾಗೆಗಳು ಬಂಡೆಗಳು, ಎಲ್ಲ ಕಾಗೆಗಳು ಎತ್ರೊಳಗೆ ಬರ್ಬೇಕಂತ ಹೇಳ್ತಾರೆ ಅವರು, ಬಂಡೆಗಳಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಾಗೆಗಳು ಎದ್ರೊಳಗೆ ಬರಬೇಕು, ಬಂಡೆಗಳಲ್ಲಿ ಬರಬೇಕು. ಓಕೆ, ಕಾಗೆಗಳೆಲ್ಲ ಬಂಡೆ ಒಳಗೆ ಅದಾವ. ಎಲ್ಲ ಬಂಡೆಗಳು ಸಸ್ಯಗಳು, ಎಲ್ಲ ಬಂಡೆಗಳು ಏನು ಸಸ್ಯಗಳು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಂಡೆಗಳು ಎದ್ರೊಳಗೆ ಬರಬೇಕು, ಸಸ್ಯಗಳು. ಸಸ್ಯಗಳೊಳಗೆ ಎಲ್ಲ ಬಂಡೆಗಳು ಬಂದು. ಓಕೆ, ಮತ್ತು ಎಲ್ಲ ಸಸ್ಯಗಳು ಹೂಗಳು, ಇವೆಲ್ಲ ಸಸ್ಯಗಳು ಏನು ಕೊಟ್ಟಾರಲ್ಲ ಅವ್ರ, ಎಲ್ಲ ಸಸ್ಯಗಳು ಎದ್ರೊಳಗೆ ಬರಬೇಕು, ಹೂವಿನಲ್ಲಿ ಬರಬೇಕು. ಎದ್ರೊಳಗೆ ಬರಬೇಕು, ಹೂವಿನಲ್ಲಿ ಬರಬೇಕು. ಓಕೆ, ಈಗೆಲ್ಲ ಕರೆಕ್ಟಾಗಿ ನಾವು ಡಯಾಗ್ರಾಮನ್ನು ಹಾಕಿದ್ವಿ. ಪ್ರಶ್ನೆ ನೋಡ್ರಿ, ಎಲ್ಲ ಕಾಗೆಗಳು ಹೂಗಳು, ಇಲ್ಲಿರುವಂತಹ ಎಲ್ಲ ಕಾಗೆಗಳು ಹೂವಿನ ಒಳಗ ಅದಾವಲ್ಲ, ಈ ದೊಡ್ಡ ಸರ್ಕಲ್ ಒಳಗ ಅದಾವು ಎಲ್ಲ ಕಾಗೆಗಳು. ಸೊ ಹಾಗಾದರೆ ಒಂದನೇ ಕನ್ಕ್ಲೂಷನ್ ಏನೈತಿ, ಸರಿಯಾಗಿದೆ. ಓಕೆ, ಕೆಲವು ಹೂಗಳು ಬಂಡೆಗಳು. ನೋಡ್ರಿ, ಇವೆಷ್ಟು ಹೂಗಳು, ಇವಿಷ್ಟು ಏನಿವು ಹೂಗಳು. ಇವು ಇದ್ರೊಳಗೇನು ಕೆಲವೊಂದಿಷ್ಟು ಹೂಗಳು ಈ ಬಂಡೆ ಒಳಗೆ ಅದಾವ, ಹೌದಿಲ್ಲ? ಎಲ್ಲ ಹೂಗಳು ಇದ್ರೊಳಗೆ ಅದಾವ ಅಂತಂದು, ಎಲ್ಲ ಹೂಗಳು ಈ ಎಲ್ಲ ಬಂಡೆಗಳು ಈ ಹೂಗಳಲ್ಲಿ ಇದಾವ ಅಂತಂದ್ರೆ, ಈ ಕೆಲವೊಂದಿಷ್ಟು ಹೂಗಳು ಏನಿರ್ತಾವು ಬಂಡೆ ಹೋಗಿರ್ತಾವೆ. ಯಾಕಂದ್ರೆ ಹೂವಿನ ಒಳಗ ಏನೈತಿ, ಬಂಡೆ ಐತಿ. ಹಾಗಾದ್ರೆ ಕೆಲವೊಂದಿಷ್ಟು ಹೂಗಳು ಏನಿರ್ತಾವು ಬಂಡೆಯಲ್ಲಿ ಇರ್ತಾವ. ಅದಕ್ಕೋಸ್ಕರ ಈ ಒಂದು ಕನ್ಕ್ಲೂಷನ್ನು ಕೂಡ ಸರಿಯಾಗಿದೆ. ತೀರ್ಮಾನಗಳಾದ 1 ಮತ್ತು 2 ಅನುಸರಿಸುತ್ತವೆ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ರೈಟ್. ಮುಂದಿನ ಪ್ರಶ್ನೆ, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ACEG ಅನ್ನು 16 ಎಂದು ಸಂಕೇತಿಸಲಾಗಿದೆ. ಓಕೆ, ಹಾಗಾದರೆ 16 ಆಗಬೇಕಂದ್ರೆ ಏನು ಮಾಡ್ಯಾರಪ್ಪ ಇಲ್ಲಿ ನೋಡೋಣ. ಹಾಗಾದರೆ ಒಂದನೇ ಎ ಎಷ್ಟನೇ ಪ್ಲೇಸಿಗೆ ಬರ್ತದ, 1ನೇ ಪ್ಲೇಸ್. ಆಮೇಲೆ ಸಿ 3ನೇ ಪ್ಲೇಸ್, ಇ 5ನೇ ಪ್ಲೇಸ್, ಜಿ 7ನೇ ಪ್ಲೇಸ್ನಲ್ಲಿ ಬರ್ತದೆ. ಓಕೆ, ಹಾಗಾದರೆ ಇವನ್ನೆಲ್ಲ ಕೂಡಿಸ್ರಿ ನೋಡೋಣ. ಕೂಡ್ಸೋಕ್ಕೂ ಬೇಗ ಬೇಗ ಕೂಡಿಸ್ಬೇಕು ನೀವು. 7 3 10 5 15 1 16 ಎಷ್ಟು ಬಂತು, 16. ಇಲ್ಲಿ ಕೊಟ್ಟಿದ್ದು ಎಷ್ಟಪ್ಪ, 16 ಕೊಟ್ಟಿರುವಂಥದ್ದು, ಹೌದಲ್ಲ? ರೈಟ್. ಹಾಗಾದರೆ ಬಿದು ಚೆಕ್ ಮಾಡ್ರಿ ಒಂದ್ಸಲ. ಬಿ ಅಂತಂದರೆ 2, ಓ ಅಂದರೆ 15, ಕ್ಯೂ ಅಂದರೆ 17, ಟಿ ಅಂದರೆ 20. ಓಕೆ, ರೈಟ್. 20 ಪ್ಲಸ್ 15 35, 37 44 54. ಹಾಗಾದರೆ ಎಲ್ಲ ಕೂಡಿಸಿದ್ರೆ ಎಷ್ಟು ಬಂತು, 54 ಬಂತು. ರೈಟ್. ಹಾಗಾದರೆ ಏನು ಮಾಡ್ತಾ ಇದ್ದೀರಾ, ಆ ಪ್ಲೇಸ್ ವ್ಯಾಲ್ಯೂಗಳನ್ನು ಇಲ್ಲಿ ಕೂಡಿಸ್ತಾ ಇರುವಂಥದ್ದು. ಹಾಗಾದರೆ ನೀವೇನು ಮಾಡ್ತೀರಿ, ಯುನ ಬೆಲೆ ಎಷ್ಟು, 21, ಡಬ್ಲ್ಯೂನ ಬೆಲೆ 23, ಐನ ಬೆಲೆ 9, ಐನ ಬೆಲೆ ಎಷ್ಟು 9, ಎಫ್ನ ಬೆಲೆ 6. ಓಕೆ, ಎಲ್ಲನೂ ಕೂಡಿಸೋಣ. ಎಲ್ಲನೂ ಕೂಡಿಸಿದ್ರೆ ಎಷ್ಟು ಬರ್ತದೆ ನೋಡ್ರಿ, 21 9 30, 30 23 55, 55 6 59. ನೀವು ಕೊನೆಯ ಸಂಖ್ಯೆಯನ್ನು ಮಾತ್ರ ಕೂಡಿಸಿದ್ರು ಇದರ ಉತ್ತರ ಬರ್ತಾ ಇತ್ತು. ಓಕೆ, ಮುಂದಿನ ಪ್ರಶ್ನೆ, EFGHKL ಮತ್ತು ಎನ್ ಅವರು ಒಂದು ಮೇಜಿನ ಮಧ್ಯಭಾಗಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಮಧ್ಯದ ಕಡೆ ಮುಖ ಮಾಡಿ ಕೂತಾರ. ಒಂದು ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಾರ. ಅವ್ರು ಯಾವ ಮೇಜಿನ ಸುತ್ತ ಕುಳಿತಿದಾರ, ವೃತ್ತಾಕಾರದ ಒಂದು ಮೇಜಿನ ಸುತ್ತ ಕುಳಿತಿದ್ದಾರೆ. ಓಕೆ, ಓಕೆ, ವೃತ್ತಾಕಾರದ ಮೇಜಿನ ಸುತ್ತ ಕೂತಾರ. ಏನು ಹೇಳ್ಯಾರ ನೋಡೋಣ. ಎಷ್ಟು ಜನ, 1 2 3 4 5 6 7 7 ಜನರ ಅದಾರ. 7 ಜನರನ್ನ ಕೂಡಿಸೋಣ. ಓಕೆ, 7 ಜನರು ವೃತ್ತಕರೆ ಮುಖ ಮಾಡಿ ಕುಳಿತಿದ್ದಾರೆ. ಏನು ಪ್ರಶ್ನೆ ಅದ ಮೊದಲಿಗೆ ಅಬ್ಸರ್ವ್ ಮಾಡೋಣ. ಜಿ ಅವರು, ನಾನು ನಿಮ್ಗೆ ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ, ಏನು ಪಜಲ್ ಪ್ರಶ್ನೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಪ್ರಶ್ನೆ ಒಳಗೆ ಏನು ಮಾಡಬೇಕು ನೀವು, 100% ಫಸ್ಟ್ ಯಾವ್ದು ಗ್ಯಾರಂಟಿ ಇರ್ತೈತಲ್ಲ ಅದನ್ನಷ್ಟ ಬರಿಬೇಕು. ಓಕೆ, ಜಿ ಅವರು ಕೆ ಅವರ ಎಡಕ್ಕೆ 3ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಇದು 100% ಇದೆ. ಇದೇನಿದು, ಜಿ ಇದಾರಲ್ಲ ಇವು ಕೆನ ಎಡಕ್ಕ ಕುಂಡಿರ್ಬೇಕು. ಓಕೆ, ಹಾಗಾದರೆ ಕೆನ ಎಡಕ್ಕೆ ಕುಂಡಿರ್ಬೇಕು. ಕೆನ ಎಡಕ್ಕೆ ಎಷ್ಟನೇ ಸ್ಥಾನದೊಳಗೆ, 3ನೇ ಸ್ಥಾನ. 1 2 3. ಹಾಗಾದರೆ ಜಿ ಎಲ್ಲಿ ಕುಳಿತರು, ಜಿ ಇಲ್ಲಿ ಕುಳಿತು. ಇಷ್ಟೆಲ್ಲರಿಗೂ ಗೊತ್ತಾಗಿದೆ. ಓಕೆ, ಎನ್ ಅವರು ಎಚ್ ಅವರ ಎಡಕ್ಕೆ 2ನೇ ಸ್ಥಾನದಲ್ಲಿ ಕೂತರು. ಈ ಎಣ್ಣದಲ್ಲ, ಇವರು ಯಾರ,
ಹೆಚ್ಚಿನ ಎಡಕ್ಕೆ ಎರಡನೇ ಸ್ಥಾನದೊಳಗೆ ಕೂಡಬೇಕು. ಇದು ನಮಗೆ 100% ಇಲ್ಲ, ಅದಕ್ಕೆ ಇದನ್ನು ಸೈಡ್ ಬರ್ದ್ವಿ. ಓಕೆ. ಎಲ್ ಮತ್ತು ಎನ್ ಅವರ ನಡುವೆ ಕೇವಲ ಕೆ ಕುಳಿತಿದ್ದಾರೆ. ಎಲ್ ಮತ್ತು ಎನ್ ನಡಿಗೆ ಯಾರು ಕೂತ್ಕೋಬೇಕಪ್ಪ? ಕೆ ಕೂತ್ಕೋಬೇಕು. ಹಾಗಾದರೆ ಎನ್ ಮತ್ತು ಎಲ್ ನಡಕ ಯಾರು ಕುಂಡಿರ್ಬೇಕು? ಕೆ ಕೂತ್ಕೋಬೇಕು. ಎನ್ ಇಲ್ಲಿ ಕೂತ್ರ ಎಲ್ ಇಲ್ಲಿ ಕುಂಡಿರ್ಬೇಕು, ಇಲ್ಲ ನಡಕ್ಕೆ ಯಾರು ಕುಂಡಿರ್ಬೇಕು? ಕೆ ಕುಂಡಿರ್ಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಎನ್ ಕುಂಡಿರ್ಬೇಕು, ಇಲ್ಲಿ ಎಲ್ ಕುಂಡಿರ್ಬೇಕು. ಎರಡೂ ಪಾಸಿಬಿಲಿಟಿ ಅದಾವ, ಅದನ್ನು ಆಮೇಲೆ ನೋಡೋಣ. ಓಕೆ, ಇಲ್ಲಿ ನೋಡ್ರಿ, ಈ ಎನ್ನನ ಬಲಕ್ಕೆ ಎರಡನೇಕ್ಕೆ ಯಾರು ಕುಂಡಿರ್ಬೇಕಂತ ಯಾರು? ಎನ್ನನ ಬಲಕ್ಕೆ ಎರಡನೇಕ್ಕೆ ಯಾರು ಕುಂಡಿರ್ಬೇಕು? ಎಚ್ ಕೊಡಿರ್ಬೇಕು. ಒಂದು ವೇಳೆ ಏನಾರೇ ನಾವಿಲ್ಲಿ ಎನ್ನನ್ನು ಕುಂಡ್ರಿಸಿದ್ವಿ ಅಂತಂದ್ರೆ ಅವನ ಬಲಕ್ಕೆ ಎರಡನೇದವ್ರು ಯಾರು ಕುಂಡಿರ್ತಾರೋ? ಎಲ್ ಕುಂತಂಗೆ ಆಕೈತಿ. ಹಾಗಾದ್ರೆ ಇದು ಕರೆಕ್ಟ್ ಆಗಿ ಸಾಧ್ಯ ಐತಿ? ನೋಡ್ರಿ, ಎನ್ನನ್ನು ಒಂದು ವೇಳೆ ನಾವು ಇಲ್ಲಿ ಕುಂಡ್ರಿಸಿದ್ವಿ ಅಂದ್ರೆ ಎನ್ನನ ಬಲಕ್ಕೆ ಯಾರು ಕೂತಿರ್ಬೇಕು? ಎರಡನೇ ಸ್ಥಾನದಲ್ಲಿ ಎಲ್ ಕೂತಿರ್ಬೇಕು. ಹಾಗಾದ್ರೆ ಇದು ಆಗೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಈ ಒಂದು ಆಪ್ಷನ್ ಹೋಯಿತು. ಇದೇ ಕರೆಕ್ಟ್. ಓಕೆ, ಈಗ ನಾವು ಇಲ್ಲಿಂದ ಎನ್ ಅವರ ಬಲಕ್ಕೆ ಎರಡು ಸ್ಥಾನ ಯಾರು ಕುಂಡ್ರಿಸ್ಬೋದ? ಎಚ್ ಕುಂಡ್ರಿಸ್ಬೋದು. ಯಾಕಂತಂದ್ರೆ ನೋಡ್ರಿ, ಎಚ್ ಅವರ ಎಡಕ್ಕೆ ಎನ್ ಎರಡನೇ ನಂಬರ್ ಕುಂತಾನಂದ್ರೆ ಎನ್ ಬಲಕ್ಕೆ ಎಚ್ ಎರಡನೇ ನಂಬರ್ ಕುಂತಿರ್ತಾನಂತ ಆಟೋಮೆಟಿಕಲಿ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಓಕೆ. ಇಲ್ಲಿ ಮುಗಿತೀಗ ಕೆ ಅವರು ಕುಳಿತಿದಾರ. ಎಫ್ ಅವರು ಜಿ ಅವರ ತಕ್ಷಣದ ಹೊರೆಯವರಲ್ಲ. ಹಂಗಾರೆ ಎಫ್ ಇಲ್ಲಿ ಜಿ ಬಾಜು ಕುಂಡ್ರಾಕ ಬರಂಗಿಲ್ಲ. ಅಂದ್ರೆ ಎಫ್ ಎಲ್ಲಿ ಕೂಡಬೇಕು? ಎಫ್ ಇಲ್ಲಿ ಕೂತ್ಕೋತಾರ. ಅರ್ಥ ಆಯ್ತಲ್ಲ? ರೈಟ್. ಈಗ ಉಳಿದದ್ದು ಯಾರು? ಈ ಒಬ್ಬ. ಹಾಗಾದ್ರೆ ಈ ಎಲ್ಲಿ ಕುಂಡ್ರಿಸ್ತೀರಿ? ಇಲ್ಲಿ ಕೂಡಿಸ್ಬಿಟ್ರಿ. ಇ ಮತ್ತು ಎನ್ ಅವರ ನಡುವೆ ಎಷ್ಟು ಜನರು ಕುಳಿತಿದ್ದಾರೆ? ಇ ಮತ್ತು ಎನ್ ನಡುವೆ ಎಷ್ಟು ಜನ ಕೂತಾರ? ಎಲ್ ಮತ್ತು ಕೆ ಇಬ್ಬರು ಜನ ಕುಳಿತಿದ್ದಾರೆ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ರೈಟ್. ಓಕೆ, ನಾನು ನಿಮಗೆ ಡೀಟೇಲ್ ಆಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರೈಟ್. GRISTLE ಎಂಬ ಪದದಲ್ಲಿನ ಪ್ರತಿಯೊಂದು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳ ಸ್ಥಾನಗಳು ಬದಲಾಗದೆ ಹಾಗೆಯೇ ಉಳಿಯುತ್ತವೆ ಅಂತಂದ್ರೆ ಈ ಒಂದು ಸಂಖ್ಯೆಗಳನ್ನು ನಾವು ಮೊದಲೇಕೆ ಹೆಂಗಿರ್ತೈತೆ ಹಂಗೆ ಬರ್ಕೋತೀವಿ. ಆಮೇಲೆ ಅವನೇನು ಮಾಡ್ತೀವಿ? ಇಂಗ್ಲೀಷ್ ಆಲ್ಫಾಬೆಟ್ ಆಕಾರದೊಳಗೆ ಬರ್ಕೋತೀವಿ. ಯಾವಾಗ ಆ ಸಂಖ್ಯೆಗಳು ಸೇಮ್ ಇರ್ತಾವ ಅದನ್ನು ಏನಂತೀವಿ? ಆ ಸಂಖ್ಯೆಗಳು ಎಷ್ಟಿದಾವು ಅಂತಾವು ಅಂತ ನೋಡ್ಬೇಕು. ಓಕೆ, ಫಸ್ಟ್ ಏನು ಬಿಡೋನು? ಇದ್ರ ಪ್ಲೇಸ್ ವ್ಯಾಲ್ಯೂ ಬರೆದ್ಬಿಡೋನು, ಅಂದ್ರೆ ನಮ್ಗೆ ಕ್ಯಾಲ್ಕುಲೇಷನ್ ಮಾಡೋಕೆ ಈಸಿ ಆಗುತ್ತೆ. ಜಿ ಅಂತಂದ್ರೆ ಎಷ್ಟು? 7. ಆರ್ ಅಂದ್ರೆ 18. ಐ ಅಂದ್ರೆ 9. ಎಸ್ ಅಂದರೆ 19. ಟಿ ಅಂದರೆ 20. ಎಲ್ ಅಂತಂದ್ರೆ 12. ಇ ಅಂದರೆ 5. ಓಕೆ, ರೈಟ್. ಈಗ ಇದನ್ನು ಬರೆದ್ಬಿಡೋದು. ಸಣ್ಣದು ಯಾವ್ದೈತಿ ಇದ್ರೊಳಗೆ? 5, ಆಮೇಲೆ 7, ಆಮೇಲೆ 9, ಆಮೇಲೆ 12, 18, 19, ಲಾಸ್ಟ್ ಉಳಿದದ್ದು 20. ಯಾವ ಸ್ಥಾನ ಅದೇ ಜಾಗದೊಳಗೆ ಐತೆ ನೋಡ್ರಿ? ಯಾವ್ದು ಕಾಣಿಸ್ತೈತೆ ನಿಮಗೆಲ್ಲರಿಗೂ? 9ನೇ ಸ್ಥಾನ. 9 ಅನ್ನುವಂತಹ ಸಂಖ್ಯೆ ಏನದ ಇಲ್ಲಿ? ಅದೇ ಜಾಗದಲ್ಲಿ ಇರುವಂಥದ್ದು. ಹಾಗಾದರೆ ಎಷ್ಟು ಸ್ಥಾನ ಬದಲಾವಣೆ ಆಗದೆ ಹಾಗೆ ಉಳಿದಿದೆ? ಒಂದೇ ಒಂದು ಸ್ಥಾನ ಬದಲಾವಣೆ ಆಗದೆ ಹಾಗೆ ಉಳಿದಿರುವಂಥದ್ದು. ಮುಂದಿನ ಪ್ರಶ್ನೆ. ಒಂದು ವೇಳೆ 5, 1, 6, 3, 7, 4, 8 5, 1, 6, 3, 7, 4, 8 ಎಂಬ ಸಂಖ್ಯೆಯಲ್ಲಿ ಪ್ರತಿ ಬೆಸ ಸಂಖ್ಯೆಗೆ ಎರಡನ್ನು ಕೂಡಿಸಿದರೆ ಬೆಸ ಸಂಖ್ಯೆಗೆ ಏನು ಮಾಡಬೇಕು? ಎರಡನ್ನು ಕೂಡಿಸ್ಬೇಕು. ಪ್ರತಿ ಸಮಸಂಖ್ಯೆಗೆ ಅಂಕಿಯಿಂದ ಎರಡನ್ನು ಕಳಿಬೇಕು. ಈ ರೀತಿ ರೂಪುಗೊಳ್ಳುವ ಹೊಸ ಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಸಣ್ಣ ಅಂಕಿಯ ಮೊತ್ತ ಎಷ್ಟು ಅಂತ ಕೇಳಿದಾರೆ. ಓಕೆ, ಹಾಗಾದರೆ ಈಗೇನು ಮಾಡ್ಬೇಕಪ್ಪ? 5ಕ್ಕೆ ಬೆಸ ಸಂಖ್ಯೆ, 5 ಬೆಸ ಸಂಖ್ಯೆಗೆ 2 ಕೂಡಿಸ್ಬೇಕು. 5ಕ್ಕೆ 2 ಕೂಡಿಸಿದ್ರೆ 7. 1 ಬೆಸ ಸಂಖ್ಯೆ ಇದಕ್ಕೂ 2 ಕೂಡಿಸಿದ್ರೆ 3. 6 ಸಮಸಂಖ್ಯೆ ಇದರೊಳಗೆ 2 ಕಳಿಬೇಕು, 4. 3 ಬೆಸ ಸಂಖ್ಯೆ ಇದಕ್ಕೆ 2 ಕೂಡಿಸಿದ್ರೆ 5. ಆಮೇಲೆ 7 ಬೆಸ ಸಂಖ್ಯೆ ಇದಕ್ಕೆ ಏನು ಮಾಡಬೇಕು? 2 ಕೂಡಿಸ್ಬೇಕು. 4 ಸಮಸಂಖ್ಯೆ ಇದರೊಳಗೆ 2 ಕಳಿಬೇಕು. 8 ಕೂಡ ಸಮಸಂಖ್ಯೆ ಇದರೊಳಗೆ 2 ಕಳಿಬೇಕು. ಓಕೆ, ಹಾಗಾದರೆ ನೋಡ್ರಿ ಏನು ಮಾಡ್ಬೇಕು? ಈಗ ನಾವು 8 ಸಮಸಂಖ್ಯೆ 8ರೊಳಗೆ 2 ಕಳೆದ್ರೆ 6 ಬರ್ತದೆ, 2 ಅಲ್ಲ. ರೈಟ್. ಓಕೆ, ಈಗ ದೊಡ್ಡ ಸಂಖ್ಯೆ ಯಾವುದು? 9. ಚಿಕ್ಕ ಸಂಖ್ಯೆ ಯಾವುದು? 2. ಇವು ಎರಡೂ ಕೂಡಿಸಿದ್ರೆ ಎಷ್ಟು ಬರ್ತೈತೆ ಅಂತ ಕೇಳ್ಯಾರ. 2ರ ಮೊತ್ತ 2 ಕೂಡಿಸಿದ್ರೆ ಎಷ್ಟು ಬರ್ತದೆ? 11 ಬರ್ತದೆ.
ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂಥದ್ದು. ಓಕೆ, ಮುಂದಿನ ಪ್ರಶ್ನೆ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ SKIP ಎಂಬುದನ್ನು 5269 ಎಂದು ಸಂಕೇತಿಸಲಾಗಿದೆ. SILK ಎಂಬುದನ್ನು 2576 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಎಲ್ ಎಂಬುದನ್ನು ಹೇಗೆ ಸಂಕೇತಿಸಲಾಗುತ್ತದೆ? ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂದ್ರೆ ಇದ್ರೊಳಗೆ ಎಲ್ ಎಲ್ಲೈತಿ ನೋಡ್ಬೇಕು. ಎಲ್ ಇರೋದು ಇಲ್ಲಿ ಅಷ್ಟ, ಎಲ್ ಇರೋದು ಎಲ್ಲಿಷ್ಟ ಇಲ್ಲಿ ಅಷ್ಟ. ಇದನ್ನ ಬಿಟ್ಟು ಉಳಿದ ಕಡೆ ಎಲ್ಲೂ ಎಲ್ಲಿಲ್ಲ. ಹಂಗಾರೆ ಇಲ್ಲಿಯೂ ಆ ಸಂಖ್ಯೆ ಇದ್ರೊಳಗೆ ಅಷ್ಟ ಇರಬೇಕು, ಉಳಿದದ್ದು ಯಾವುದೂ ಇರಬಾರ್ದು. ನೋಡ್ರಿ, ಇಲ್ಲಿ 2 ಅದ, ಇಲ್ಲಿ 2 ಅದ, ಹೋತು. ಇಲ್ಲಿ 5 ಅದ, ಇಲ್ಲೂ ಕೂಡ 5 ಅದ, ಇದು ಕೂಡ ಹೋತು. ಇಲ್ಲಿಯೂ 6 ಅದ, ಇಲ್ಲೂ ಕೂಡ 6 ಅದ. ಹಾಗಾದ್ರೆ ಇಲ್ಲಿ ಉಳಿದಿರೋದು ಯಾವುದು? 7 ಒಂದೇ. 7 ಒಂದೇ ಇಲ್ಲೈತಿ, ಎಲ್ಲೂ ಕೂಡ ಒಂದೇ ಇಲ್ಲಿರೋದ್ರಿಂದ ಈ ಒಂದು ಪ್ರಶ್ನೆಯ ಉತ್ತರ ಏನು? 7. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡ್ರಿ, ಎಷ್ಟು ಈಸಿಯಾಗಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗಬಹುದು. ಮುಂದಿನ ಪ್ರಶ್ನೆ. ಈ ಸರಣಿಯಲ್ಲಿ ಪ್ರಶ್ನಾರ್ಥಕ ಜಾಗದಲ್ಲಿ ಹಾಕಿರುವ ಚಿತ್ರವನ್ನು ಕೊಟ್ಟಿರುವ ಕಡೆಯಿಂದ ಆರಿಸ್ರಿ ಅಂತ ಹೇಳಿದ್ದಾರೆ. ನೋಡ್ರಿ, ಫಸ್ಟ್ ನಮ್ಮ ಕಣ್ಣಿಗೆ ಯಾವ್ದು ಕಾಣಿಸ್ತೈತಿ ನೋಡ್ರಿ, ಈ ಟೀಟಾ. ನೋಡ್ರಿ, ಈ ಟೀಟಾ ವ್ಯಾಲ್ಯೂ ಒಂದ್ಸಲ ಈ ಕಡೆ ಬರ್ತೈತಿ, ಒಂದ್ಸಲ ಆ ಕಡೆ ಹೋಗ್ತೈತಿ, ಒಂದ್ಸಲ ಈ ಕಡೆ ಬರ್ತೈತಿ, ಒಂದ್ಸಲ ಆ ಕಡೆ. ಅಂದ್ರೆ ಏನಾಗತೈತಿ? ಎದುರು ಬದ್ರು ಆಗತೈತಿ. ಇದು ಮ್ಯೂ, ಇದು ಎರಡು ಕೂಡ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಟೀಟಾ ಈಚೆ ಕಡೆ ಇದ್ದದ್ದು ಎಲ್ಲಿ ಬರ್ತದ? ಇಲ್ಲಿ ಬರ್ತದ. ಮ್ಯೂ ಈ ಕಡೆ ಇದ್ದದ್ದು ಎಲ್ಲಿ ಬರ್ತದ? ಈ ಕಡೆ ಬಂತು. ಹಾಗಾದ್ರೆ ಈಚೆ ಕಡೆ ಮ್ಯೂ, ಈ ಕಡೆ ಟೀಟಾ. ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲಿಲ್ಲ. ಇದೊಂದು ಆಪ್ಷನ್ ಹೋಯ್ತು. ಓಕೆ, ಈಗ ನೋಡ್ರಿ, FRDI ಏನೋ ಹಿಂಟ್ ಕಾಣಿಸತ್ತಿಲ್ಲ ನಮ್ಗೆ. ಇಲ್ಲಿ KDMB ಏನಾದ್ರು ಹಿಂಟ್ ಕಾಣಿಸತಿ? ಏನೂ ಕಾಣಿಸತ್ತಿಲ್ಲ. ಹಂಗಂದ್ರೆ ಏನಿರ್ಬೋದು? FRDI ಐತಿ. ಇಲ್ಲಿ ಒಂದಕ್ಕೊಂದು ಏನೂ ಸಂಬಂಧ ಇಲ್ಲ, ರಿಪೀಟು ಆಗಿಲ್ಲ. ಇಲ್ಲಿ ನೋಡ್ರಿ, 6 ಹೊಳ್ಳೆ ರಿಪೀಟ್ ಆಗತೈತಿ. 6 ಮೊದಲೇಗಿತ್ತು, ಈಗ ಹೊಳ್ಳೆ ರಿಪೀಟ್ ಆಗತೈತಿ. ಸೊ ಇದಾಗಕ್ಕೆ ಚಾನ್ಸ್ ಇಲ್ಲ. ಡಿನೂ ಕೂಡ ಮೊದಲಿಗೆದ, ಅದು ಕೂಡ ರಿಪೀಟ್ ಆಗಕ್ಕೆ ಸಾಧ್ಯ ಇಲ್ಲ. 6 ಕೂಡ ಮೊದಲಿಗೆದ, ಅದು ಕೂಡ ರಿಪೀಟ್ ಆಗಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಆಪ್ಷನ್ ಉಳಿತಿಲ್ಲಿ, ಜೆ ಮತ್ತು ಎ. ನೋಡ್ರಿ, ಮ್ಯಾಲೆ ಜೇನೂ ರಿಪೀಟ್ ಆಗತ್ತಿಲ್ಲ, ಕೆಳಗಡೆ ಏನೂ ರಿಪೀಟ್ ಆಗತ್ತಿಲ್ಲ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಇದೆ ಆನ್ಸರ್ ಸ್ಯಾಟಿಸ್ಫೈ ಆಗ್ತಾ ಇರುವಂಥದ್ದು. ಓಕೆ, ಮುಂದಿನ ಪ್ರಶ್ನೆ. ಇದಕ್ಕೆ ಇನ್ನೂ ಬೇರೆ ಏನಾದರೂ ಇದ್ರೂ ಇರ್ಬೋದು ಲಿಂಕ್, ಬಟ್ ಈಗ ಸದ್ಯಕ್ಕೆ ನನಗೆ ಮಾತ್ರ ಈ ಹಿಂಟು ಕಾಣಿಸ್ತಾ ಇರುವಂಥದ್ದು. ನೆಕ್ಸ್ಟ್, ಓಕೆ. ಕಾಗದವನ್ನ ಮಡಚುವ ಚಿತ್ರ ಯಾವ ರೀತಿ ಬಿಡಿಸ್ಬೇಕಪ್ಪ ನಾವು ಅಂತಂದ್ರೆ ಮಿರರ್ ಇಮೇಜ್ ರೀತಿ ಬಿಡಿಸ್ಬೇಕು. ಎಲ್ಲಿಂದ ಹೋಗ್ಬೇಕಪ್ಪ? ಕೊನೆಯಿಂದ ಹೋಗ್ಬೇಕು. ಕೊನೆಯಿಂದ ಇದು ಈ ಕಡೆ ಹೊಂಟೈತಂದ್ರೆ ಈ ಕಡೆ ಸೈಡಿಂದ ಬರಬೇಕು. ಇದು ಈ ಕಡೆ ಹೊಂಟೈತಂದ್ರೆ ನಾವು ಯಾವ ಕಡೆ ಹೋಗ್ಬೇಕೀಗ? ಈ ಕಡೆ ಹೋಗ್ಬೇಕು. ಈ ಕಡೆ ಕನ್ನಡಿಯ ಪ್ರತಿಬಿಂಬದ ಚಿತ್ರ ಬಿಡಿಸ್ಬೇಕು. ಈ ಕಡೆ ಕನ್ನಡಿಯ ಪ್ರತಿಬಿಂಬದ ಚಿತ್ರ ಯಾವ ರೀತಿ ಬರ್ತದೆ? ಈ ರೀತಿ ಬರ್ತದೆ. ಇಲ್ಲಿ ಕನ್ನಡಿಯ ಪ್ರತಿಬಿಂಬದ ಚಿತ್ರ ಯಾವ ರೀತಿ ಬರ್ತದೆ? ಈ ರೀತಿ ಬರ್ತದೆ. ಒಂದೇ ಒಂದು ಹಿಂಟ್ ಕೊಟ್ಟಿರೋದ್ರಿಂದ ಈ ರೀತಿ ಯಾವ ಚಿತ್ರ ಕಾಣಿಸ್ತದೆ ನೋಡ್ರಿ? ಈ ರೀತಿ 4ನೆಯ ಚಿತ್ರ ಕಾಣಿಸ್ತಾ ಇರುವಂಥದ್ದು. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಯಾಕೆ ಇದು ನಮಗೆ ಎಲ್ಲಿ ಬರಬೇಕು? ಮಿಡಲ್ ಅಲ್ಲಿ ಬರಬೇಕು. ಇದು ಕ್ಯಾನ್ಸಲ್. ಇಲ್ಲಿ ಮ್ಯಾಲಿಂದ ಕಟ್ ಆಗಿಬಿಟ್ಟದ್ದು, ಇದು ಕ್ಯಾನ್ಸಲ್. ಇದು ಹೋಗಿ ಈ ಕಡೆ ಬಾರ್ಡರ್ ನೋಡ್ಕೋತದ, ಇದು ಕೂಡ ಕ್ಯಾನ್ಸಲ್ ಆಗಿರುವಂಥದ್ದು. ನೆಕ್ಸ್ಟ್, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ STAIR ಎಂಬುದನ್ನು /*$$ ಎಂದು ಸಂಕೇತಿಸಲಾಗಿದೆ ಮತ್ತು ಟಿಯರ್ಸ್ ಎಂಬುದನ್ನು $@ ಎಂದು ಸಂಕೇತಿಸಲಾಗಿದೆ. ಅದೇ ಭಾಷೆಯಲ್ಲಿ ಐ ಎಂಬುದನ್ನು ಹೇಗೆ ಸಂಕೇತಿಸಲು? ಮೊದಲಿಗೆ ಐ ಎಲ್ಲೈತಿ ಅನ್ನೋದು ಹುಡುಕ್ಬೇಕು. ಐ ಎಲ್ಲೈತಿ? ಇದು ಐ, ಹೌದಾ? ಹಾಗಾದ್ರೆ ಐ ಮತ್ತೆಲ್ಲರ ಐತಿ? ಈ ಕಡೆನೂ ಐ ಇಲ್ಲ. ಹಾಗಾದ್ರೆ ನಮಗೇನಿರ್ಬೇಕು? ಇಲ್ಲಿ ಅಷ್ಟ ಇರಬೇಕದು. ಇದ್ರೊಳಗೆ ಅಷ್ಟ ಇರುವಂಥದ್ದು ಯಾವುದು? ನೋಡ್ರಿ, ಸ್ಲ್ಯಾಶ್ ಇಲ್ಲೂ ಇದೆ, ಸ್ಲ್ಯಾಶ್ ಇಲ್ಲೂ ಅದ, @ ಇಲ್ಲೂ ಅದ, @ ಇಲ್ಲೂ ಅದ, ಆಂಪರ್ಸೆಂಟ್ ಇಲ್ಲೂ ಅದ, ಆಂಪರ್ಸೆಂಟ್ ಇಲ್ಲೂ ಅದ, ಸ್ಟಾರ್ ಇಲ್ಲೂ ಅದ, ಸ್ಟಾರ್ ಇಲ್ಲೂ ಅದ. ಹಾಗಾದ್ರೆ ಇಲ್ಲಿ ಅಷ್ಟ ಇರುವಂಥದ್ದು ಯಾವುದು ಉಳಿತೀಗ? $. ಉಳಿದಿರುವಂಥದ್ದು ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಕೆಳಗಿನ ವರ್ಗಗಳ ಸಂಬಂಧವನ್ನು ಅತ್ಯುತ್ತಮವಾಗಿ ವಿವರಿಸುವ ವೆನ್ ಡೈಗ್ರಾಮ್ ಚಿತ್ರವನ್ನು ಹಾಕಿ. ಇದರೊಳಗೆ ಯಾವ್ದು ವೆನ್ ಡೈಗ್ರಾಮ್ ಸೂಕ್ತ ಆಗ್ತದೆ? ಉಭಯಜೀವಿ. ಉಭಯಜೀವಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತದ, 5ನೇ 6ನೇ ಕಲ್ತಿರ್ತೀರಿ. ನೆಲದ ಮೇಲೆ ಮತ್ತು ನೀರಿನಲ್ಲಿ ಎರಡೂ ಕಡೆ ವಾಸಿಸುವಂಥ ಪ್ರಾಣಿಗಳಿಗೆ ನಾವೇನಂತ ಹೇಳ್ತೀವಿ? ಉಭಯಜೀವಿ ಅಂತ ಹೇಳ್ತೀವಿ. ಹಾಗಾದರೆ ಕಾಗೆ ಅನ್ನುವಂಥದ್ದೇ ಬೇರೆ, ಇದು ಉಭಯಜೀವಿ. ಕಾಗೆ ಅನ್ನೋದು ಪಕ್ಷಿ, ಅದಕ್ಕೆ ಈ ಕಡೆ ಹೋಯ್ತು. ಕಪ್ಪೆ, ಕಪ್ಪೆ ಅನ್ನುವಂಥದ್ದು ಉಭಯಜೀವಿ. ಈ ಉಭಯಜೀವಿಯೊಳಗೆ ಯಾವುದು ಬರ್ತದ? ಕಪ್ಪೆ ಬರ್ತದ. ಹಾಗಾದರೆ ಈ ಚಿತ್ರವನ್ನು ಯಾವ ಚಿತ್ರ ತೋರಿಸತಿ? ಆಪ್ಷನ್ 3 ಚಿತ್ರ ತೋರಿಸ್ತಾ ಇದೆ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂಥದ್ದು.
ನೆಕ್ಸ್ಟ್ ಎ ಪ್ಲಸ್ ಬಿ ಇದನ್ನೆಲ್ಲ ಬಿಟ್ಬಿಡ್ರಿ. ಎಲ್ಲಿಗೆ ಬರ್ಬೇಕು ನಾವು ಫಸ್ಟ್ಗೆ? ಇಲ್ಲಿಗೆ ಬರಬೇಕು. ಅದರೊಳಗೂ ಫಸ್ಟ್ ಎಲ್ಲಿ ಹೋಗ್ಬೇಕು? ಆಪ್ಷನ್ ನೋಡ್ಬೇಕು. 2 ತಂದೆ ಇದಾವ, 2 ತಾಯಿ ಇದಾವ. ಸೊ ಇದನ್ನು ನಾವು ಆಪ್ಷನ್ ಮುಖಾಂತರ ಸಾಲ್ವ್ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿಯೇ ಪೂರ್ತಿ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಎಫ್ ಪ್ಲಸ್ ಜಿ, ಪ್ಲಸ್ ಎಲ್ಲಿತ್ತು ನೋಡ್ರಿ, ಪ್ಲಸ್ ಇಲ್ಲಿದೆ. ಹಾಗಾದರೆ ಈ ಜಾಗದಾಗ ಎಫ್, ಈ ಜಾಗದಾಗ ಜಿ ಅನ್ಕೊಳ್ಳೋಣ. ಎಫ್ ಅವರು ಜಿ ಅವರ ತಾಯಿ. ಈ ಎಫ್ ದಾರಲ್ಲ ಇವ್ರ ಯಾರ ತಾಯಿ? ಜಿ ಅವರ ತಾಯಿ. ತಾಯಿ ಇರೋದ್ರಿಂದ ಅದಕ್ಕೆ ಏನು ಮಾಡಿದ್ವಿ ನಾವು? ರೌಂಡ್ ಹಾಕಿದ್ವಿ. ಓಕೆ, ಫಿಮೇಲ್ ಇರೋದ್ರಿಂದ. ಓಕೆ, ನೆಕ್ಸ್ಟ್ ಜಿ ಇಂಟು ಎಚ್ಗೆ ಬರ್ರಿ. ಇಂಟು ಎಲ್ಲೈತಿ? ಇಲ್ಲೈತಿ. ಹಂಗಾರೆ ಇದು ಜಿ, ಇದು ಎಚ್. ಜಿ ಅವರು ಎಚ್ ಅವರ ಪತ್ನಿ. ಜಿ ಯಾರ ಪತ್ನಿ? ಎಚ್ ಅವರ ಪತ್ನಿ. ಇವರು ಪತ್ನಿ ಅಂದ್ರೆ ಇವ್ರು ಯಾರು ಇರ್ತಾರೆ? ಪತಿ ಇರ್ತಾರೋ. ಗಂಡ ಹೆಂಡತಿ ಇರೋದ್ರಿಂದ ಅದಕ್ಕೆ ಏನು ಮಾಡಿದ್ವಿ? ಪ್ಲಸ್ ಹಾಕಿದ್ವಿ. ಓಕೆ, ನೆಕ್ಸ್ಟ್ ಎಚ್ ಡಿವೈಡೆಡ್ ಬೈ ಐ. ಡಿವೈಡೆಡ್ ಬೈ ಎಲ್ಲೈತಿ? ಇಲ್ಲೈತಿ. ಇದು ಎಚ್, ಇದು ಐ. ಈಗ ಎಚ್ ಅವರು ಐ ಅವರ ತಂದೆ. ಈ ಎಚ್ ದಾರಲ್ಲ ಇವ್ರು ಯಾರ ತಂದೆ? ಐ ಅವರ ತಂದೆ. ಆಲ್ರೆಡಿ ಮೇಲಿರೋದ್ರಿಂದ ಬಾಕ್ಸ್ನಲ್ಲಿ ಇದ್ದಾರೆ. ನೆಕ್ಸ್ಟ್ ಐ ಮೈನಸ್ ಜೆ. ಮೈನಸ್ ಅಲ್ಲದ? ಇಲ್ಲದ. ಹಂಗಾರೆ ಇದು ಐ, ಇದು ಜೆ. ಐ ಅವರು ಜೆ ಅವರ ಸಹೋದರ. ಈ ಐ ದಾರಲ್ಲ ಇವ್ರು ಯಾರ ಸಹೋದರ? ಜೆ ಅವರ ಸಹೋದರ. ಸಹೋದರ ಇರೋದ್ರಿಂದ ಏನು ಮಾಡಿದ್ವಿ? ಇದನ್ನು ಬಾಕ್ಸ್ ಒಳಗೆ ಹಾಕಿದ್ವಿ. ಓಕೆ, ಏನು ಪ್ರಶ್ನೆ ಅದ? ಎಫ್ ಅವರು ಜೆ ಅವರಿಗೆ ಹೇಗೆ ಸಂಬಂಧಿಸಿದ್ದಾರೆ? ಎಫ್ ಅವರು ಜೆಗೆ ಹೆಂಗೆ ಸಂಬಂಧಿಸ್ಯಾರ? ಹಂಗಂದ್ರೆ ಇವ್ರ ತಂದೆ ತಾಯಿ. ತಾಯಿಯ ತಾಯಿ ಇವ್ರು ಯಾರು? ಇವು ಜೇನ ಅಪ್ಪ. ಇವರು ಅವ್ವ, ಅವ್ವನ ಅವ್ವ. ಅಂದ್ರೆ ತಾಯಿಯ ತಾಯಿ. ಯಾರಿವರು? ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಇಂಗ್ಲಿಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ಒಂದು ವಿಶಿಷ್ಟ ರೀತಿಯಲ್ಲಿ RMDH ಎಂಬುದು PKBF ಎಂಬುದಕ್ಕೆ ಸಂಬಂಧಿಸಿದೆ. ಅದೇ ರೀತಿ ಇಲ್ಲಿ SUGV ಎಂಬುದು QSET ಎಂಬುದಕ್ಕೆ ಸಂಬಂಧಿಸಿದೆ. ಹಾಗಾದರೆ ಇದೇ ತರ್ಕವನ್ನು ಅನುಸರಿಸಿದಾಗ MXKD ಎಂಬುದು ಈ ಕೆಳಗೆ ಕೊಟ್ಟಿರುವ ಯಾವ ಆಯ್ಕೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಓಕೆ, ನೋಡ್ರಿ ಯಾವ ರೀತಿ ಮಾಡ್ಬೇಕು ಇದನ್ನ. ನೀವು ಪ್ರತಿಯೊಂದಕ್ಕೂ ಆ ಸಂಖ್ಯೆಯನ್ನು ಬರೆಯಲೇಬೇಕಂತಿಲ್ಲ. ನಿಮ್ಗೆ ಮೈಂಡ್ ಒಳಗೆ ನೆನಪಿದ್ರೆ ಡೈರೆಕ್ಟ್ ಆಗಿನ ಮಾಡ್ಕೋಬಹುದು ಅವನ್ನ. ಓಕೆ, ಯಾವ ರೀತಿ ಅಂತ ಹೇಳ್ತೀನಿ ನೋಡ್ರಿ. ಈಗ ನಿಮ್ಗೆ ಈಗ ಆರ್ ಅಂತಂದ್ರೆ ಎಷ್ಟು? 18. ಒಂದೇದು ಆರ್ ಅಂದ್ರೆ 18, ಪಿ ಅಂದ್ರೆ 16. ಆರ್ ಅಂದ್ರೆ 18, ಪಿ ಅಂದ್ರೆ 16. ಎಷ್ಟು ಕಡಿಮೆ ಆಗೈತಪ್ಪ ಅಲ್ಲಿ? 2 ಕಡಿಮೆ ಆಗೈತೆ. ಹೌದಾ ಇಲ್ಲ? ಎಮ್ ಅಂದ್ರೆ 13, ಕೆ ಅಂದ್ರೆ 11. ಹಂಗಾರೆ ಇಲ್ಲೂ ಎಷ್ಟು ಕಡಿಮೆ ಆಗೈತಿ? 2 ಕಡಿಮೆ ಆಗೈತಿ. ಡಿ ಅಂದ್ರೆ 4, ಬಿ ಅಂದ್ರೆ 2. 4ರಾಗ 2 ಆಗ್ಬೇಕಂದ್ರೆ ಎಷ್ಟು ಕಡಿಮೆ ಆಗೈತಿ? 2. ಓಕೆ, ಜಿ ಎಚ್ ಅಂದ್ರೆ 8, ಎಫ್ ಅಂದ್ರೆ 6. ಹಾಗಾದ್ರೆ ಇಲ್ಲೂ ಎಷ್ಟು ಕಡಿಮೆ ಆಗ್ಯದ? 2 ಕಡಿಮೆ ಆಗಿದೆ. ಹಂಗಂದ್ರೆ ನಿಮ್ಗೆ ಡೈರೆಕ್ಟ್ ಮೈಂಡ್ ಒಳಗೆ ಸಿಕ್ಬಿಡ್ತು. ಹೌದಿಲ್ಲ? ಇಲ್ಲೂ ಕೂಡ ಚೆಕ್ ಮಾಡ್ಕೊಂಡ್ಬಿಡ್ರಿ ನೀವು ಬೇಕಂದ್ರೆ ಒಂದ್ಸಲ. ಎಸ್ ಅಂದ್ರೆ 19, ಕ್ಯೂ ಅಂದ್ರೆ 17. ಇಲ್ಲೂ 2 ಕಡಿಮೆ ಆಗೈತಿ. ಯು ಅಂದ್ರೆ 21, ಎಸ್ ಅಂದ್ರೆ 19. ಇಲ್ಲೂ 2 ಕಡಿಮೆ ಆಗೈತಿ. ಜಿ ಅಂದ್ರೆ 7, ಇ ಅಂದ್ರೆ 5. ಇಲ್ಲೂ 2 ಕಡಿಮೆ ಆಗೈತಿ. ವಿ ಅಂದ್ರೆ 22, ಟಿ ಅಂದ್ರೆ 20. ಇಲ್ಲೂ ಕೂಡ ಏನಾಗಿದೆ? 2 ಕಡಿಮೆ ಆಗಿದೆ. ನಾ ಏನು 20 ಹೇಳತ್ತೀನಿ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಎ ಎಷ್ಟನೇ ಜಾಗದಾಗ ಬರ್ತೈತಿ, ಬಿ ಎಷ್ಟನೇ ಸ್ಥಾನದಾಗ ಬರ್ತೈತಿ, ಅದನ್ನು ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ, ಹಾಗಾದರೆ ಇದಕ್ಕೂ ಏನು ಮಾಡ್ಬೇಕು ನಾವು? 2 ಕಡಿಮೆ ಮಾಡಬೇಕು. ಎಮ್ ಅಂದರೆ 13, 13ರಾಗ 2 ಹೋದ್ರೆ 11. 11 ಅಂದ್ರೆ ಏನು ಬರ್ಬೇಕಪ್ಪ? ಕೆ ಬರ್ಬೇಕು. 1ನೇ ಆಪ್ಷನ್ ಐತಿ, 4ನೇ ಆಪ್ಷನ್ ಐತಿ. ಇವು 2 ಮನೆಗೆ ಹೋದು. ನೆಕ್ಸ್ಟ್ ಎಕ್ಸ್ ಅಂತಂದ್ರೆ 24, 24ರಾಗ 2 ಹೋದ್ರೆ ಏನು? 22, 22 ಅಂದ್ರೆ ವಿ. ಹಾಗಾದರೆ ಈ ಆಪ್ಷನ್ನು ಮನೆಗೆ ಹೋತು. ಒಂದು ಆಪ್ಷನ್ ಕರೆಕ್ಟ್ ಆಗಿತ್ತು, ಆಪ್ಷನ್ 1. ಓಕೆ, ಈ ರೀತಿ ಮಾಡಬೇಕು. ಇಲ್ಲ ನೀವು ಪೂರ್ತಿ ಸಾಲ್ವ್ ಮಾಡ್ಬೋದು ಅಂದ್ರೆ ಮಾಡಬಹುದು. ನಿಮಗೋಸ್ಕರ ಸಾಲ್ವ್ ಮಾಡ್ತಾ ಇರೋದು. ಎಕ್ಸಾಮ್ನಲ್ಲಿ ಏನಾದರೂ ಕೂತಿದ್ರೆ ಇದನ್ನು ಇಲ್ಲಿಗೆ ಬಿಟ್ಬಿಡ್ತಾ ಇದ್ವಿ. ಕೆ ಅಂದ್ರೆ 11, 11ರಾಗ 2 ಹೋದ್ರೆ 9. 9 ಅಂತಂದ್ರೆ ಏನು ಬಂತು? ಐ. ಡಿ ಅಂದ್ರೆ 4, 4ರಾಗ 2 ಹೋದ್ರೆ ಎಷ್ಟು ಬರ್ತದೆ? 2 ಬರ್ತದೆ. 2 ಅಂತಂದ್ರೆ ಬಿ. ಓಕೆ, ರೈಟ್. ಇದೇ ಈ ಒಂದು ಪ್ರಶ್ನೆಯ ಉತ್ತರ. ಮುಂದಿನ ಪ್ರಶ್ನೆ, TEJ UDK VCL WBM ಆಗಿದೆ. ಹಂಗಾರೆ ಇದ್ರ ಮುಂದೆ ಏನು ಬರ್ತೈತಿ ಅಂತ ಕೇಳಿರುವಂಥದ್ದು. ಇಲ್ಲಿ ಕೊಟ್ರ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗಕ್ಕೆ ಯಾವುದು ಸರಿ ಹೊಂದುತ್ತದೆ ಅಂತ ಕೇಳ. ನೋಡ್ರಿ, ಇದಕ್ಕೂ ಕೂಡ ನೀವೇನು ಇವನ್ನ ಈ ಥರ ಪ್ಲೇಸ್ ವ್ಯಾಲ್ಯೂ ಬರ್ಕೊಂಡೇ ಸಾಲ್ವ್ ಮಾಡ್ಬೇಕಂತ. ಡೈರೆಕ್ಟಾಗಿ TUVW ನೆಕ್ಸ್ಟ್ ಏನು ಬರ್ತದೆ? 1 ಎಕ್ಸ್. ಈ ಆಪ್ಷನ್ 2 ಮಣಿಗೆ ಹೋದು. ರೈಟ್. ನೆಕ್ಸ್ಟ್ EDCB ಏನಾಗತ್ತೈತಿ? ಇಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಇ ಹಿಂದೇನು ಬರ್ತದೆ? ಡಿ ಹಿಂದೇನು ಬರ್ತದೆ? ಸಿ ಹಿಂದೇನು ಬರ್ತದೆ? ಬಿ ಹಿಂದೇನು ಬರ್ತದಪ್ಪ?
ಬಿ ಇಂದ ಎ ಬರ್ತದ. ಹಾಗಾದ್ರೆ 2 ಆಪ್ಷನ್ ಉಳ್ಕೊಂಡವಿನ್ನ. ಜೆ, ಕೆ, ಎಲ್, ಎಂ ಏನು ಬರ್ಬೇಕಿನ್ನ ಎನ್ ಬರಬೇಕು. ಆಪ್ಷನ್ 2 ಸರಿಯಾದ ಉತ್ತರ. ಈ ಆಪ್ಷನ್ನು ಕೂಡ ಏನಾಯಿತು ಮನೆ ಕಡೆ ಹೋಯಿತು. ರೈಟ್. ಓಕೆ, ತುಂಬ ಈಸಿಯಾಗಿ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಬಹುದಾಗಿತ್ತು. ನೆಕ್ಸ್ಟ್, ಕೆಳಗೆ ತೋರಿಸಿರುವಂತೆ ಒಂದು ಕಾಗದವನ್ನು ಮಡಚಲಾಗಿದೆ ಮತ್ತು ರಂಧ್ರ ಮಾಡಲಾಗಿದೆ. ಮಡಚಿದ ಕಾಗದವನ್ನು ಬಿಚ್ಚಿದಾಗ ಅದು ಹೇಗೆ ಕಾಣುತ್ತದೆ? ನೋಡು, ಮಡಚುವ ಚಿತ್ರ ನಾ ಏನು ಹೇಳಿನಿ, ನಾವು ಈ ಕಡೆಯಿಂದ ಹೋಗ್ಬೇಕು. ಈ ಕಡೆಯಿಂದ ಫಸ್ಟ್ ಯಾವ ಚಿತ್ರ ಐತಿ? ಈ ಚಿತ್ರ. ಇವ್ರು ಈ ಕಡೆ ಹೋಗ್ಯಾರ ಅಂದ್ರೆ ನಾವು ಯಾವ ಕಡೆ ಹೋಗ್ಬೇಕೀಗ? ಈ ಕಡೆ ಹೋಗ್ಬೇಕು. ನೋಡ್ರಿ, ಈ ಚಿತ್ರವನ್ನು ಈ ಕಡೆ ಮಾಡಿದಾಗ ಯಾವ ಆಕಾರ ಬರಬೇಕು? ಈ ಆಕಾರ ಬರಬೇಕು. ಯಾಕ? ಕನ್ನಡಿಯ ಪ್ರತಿಬಿಂಬ ಇದು ಈ ಆಕಾರದೊಳಗೆ ಬರ್ತದ, ಹೌದಾ ಇಲ್ಲ? ಹಂಗಾರೆ ಈ ಆಕಾರದಾಗ ಇರುವಂಥದ್ದು ಇದು ಐತಿ, ಇದು ಐತಿ, ಇದು ಈ ಆಕಾರದೊಳಗಿಲ್ಲ, ಕ್ಯಾನ್ಸಲ್. ಇದು ಕೂಡ ಇದೆ. ಓಕೆ, ಈಗ ಈ ಕಡೆ ಇದ್ರ ಮುಂದಿನ ಚಿತ್ರ ಇದೈತಿ, ಇದು ಈ ಮೇಲ್ಗಡೆ ಹೋಗೈತೆ ಅಂದ್ರೆ ನಾವು ಈಗ ಯಾಕಡೆ ಹೋಗ್ಬೇಕು? ಕೆಳಗಡೆ ಹೋಗ್ಬೇಕು. ಓಕೆ, ಕೆಳಗಡೆ ಹೋದ್ರೆ ಹೆಂಗಾಗ್ಬೇಕು? ಇದು ಈ ಆಕಾರದಾಗಿರ್ಬೇಕು ಚಿತ್ರ, ಇದು ಕೂಡ ಈ ಆಕಾರದಾಗಿರ್ಬೇಕು ಚಿತ್ರ. ಆದ್ರೆ ಕೆಳಗಡೆ ಬಾಕ್ಸ್ ಇರಬೇಕು, ಮೇಲ್ಗಡೆ ಚೂಪಾಗಿರ್ಬೇಕು. ಕೆಳಗಡೆ ಏನಿರ್ಬೇಕು? ಬಾಕ್ಸ್ ಇರಬೇಕು, ಮೇಲ್ಗಡೆ ಚೂಪಾಗಿರ್ಬೇಕು. ಇವು ನೋಡ್ರಿ, ಇವು ಕೆಳಗಡೆ ಬಾಕ್ಸ್ ಉಲ್ಟಾ ಅದಾವ, ತಪ್ಪು. ಆಮೇಲೆ ಇದು ಓಕೆ. ಆಮೇಲೆ ಇದು ನೋಡ್ರಿ, ಇದು ಮೇಲ್ಗಡೆ ಬಾಕ್ಸ್ ಇರಬೇಕು, ಕೆಳಗಡೆ ಬಾಕ್ಸ್ ಅವು, ಸೊ ಇದು ಕ್ಯಾನ್ಸಲ್. ಒಂದೇ ಒಂದು ಆಪ್ಷನ್ ಕರೆಕ್ಟ್ ಆಗಿರುವಂಥದ್ದು ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಈ ರೀತಿ ಪ್ರಶ್ನೆಯನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಇವು ಪ್ರಶ್ನೆಗೆ ಎಷ್ಟು ಅದಾವ ಅಂತ ಎಣಿಸ್ರಿ. 2, 4, 6, 8, 10, 12, 14, 16, 18, 20. 20 ಇದ್ರೆ ಇವ್ರು 4 4 ಎಷ್ಟು ಗುಂಪು ಮಾಡ್ರಿ? 5 ಗುಂಪು ಮಾಡ್ರಿ. ನಿಮ್ಗೆ ಏನ್ರಿ ಗೊತ್ತಾಗಲಿಲ್ಲ ಅಂದ್ರೆ ಅವಾಗ ಏನು ಮಾಡ್ರಿ? 5 5 ಏನು ಮಾಡ್ರಿ? 4 ಗುಂಪು ಮಾಡ್ರಿ. ನೋಡೋಣ. 1 2 3 4 1 2 3 4 1 2 3 4 1 2 3 4. ಓಕೆ, ಹಾಂ ನೋಡ್ರಿ, ಮೊದಲೇ ಅಕ್ಷರ ನೋಡ್ರಿ, ಇಲ್ಲಿ ಕ್ಯೂ ಆರ್ ಎಸ್ ಟಿ ಏನಾಗತೈತಿ? ಒಂದೊಂದು ಹೆಚ್ಚಿಗೆ ಆಗತೈತಿ. ಹಾಗಾದ್ರೆ ಕ್ಯೂ ಹಿಂದೆ ಏನು ಬರ್ಬೇಕಪ್ಪ? ಪಿ ಬರ್ತದ. ಪಿ ಕ್ಯೂ, ಹೌದಿಲ್ಲ? ಹಾಗಾದ್ರೆ ಮೊದಲೇಕೆ ಏನು ಬರಬೇಕು? ಪಿ ಬರಬೇಕು. ಇವೆರಡು ಹೋದು. ನೆಕ್ಸ್ಟ್ ಎರಡನೇದು ಯು ವಿ ಬರ್ಬೋದಾ? ವಿ ಡಬ್ಲ್ಯೂ ಎಕ್ಸ್ ವೈ ಎಸ್. ಹಾಗಾದ್ರೆ ಇಲ್ಲಿ ಏನು ಬರ್ತದ? ವಿ ಬರ್ತದೆ. ಪಿ ಯು ಬರೋಕ್ಕೆ ಸಾಧ್ಯ ಇಲ್ಲ, ಪಿ ವಿ ಬರ್ತದ. ಇದೇ ಆಪ್ಷನ್ ಕರೆಕ್ಟ್. ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ನೀವು ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಇದನ್ನು ಮಾಡ್ಬೋದು. ಇಲ್ಲಿ ಎಸ್ ಐತಿ, ಇಲ್ಲಿ ಏನು ಬರ್ತೈತಿ? ಟಿ ಯು ವಿ ಕರೆಕ್ಟ್ ಐತಿ. ಯು ಇಲ್ಲಿ ಲಾಸ್ಟ್ನೇದು ಎಕ್ಸ್ ವೈ, ಇಲ್ಲಿ ಏನು ಬರ್ಬೇಕು ಲಾಸ್ಟಕ್ಕೆ? ಎಕ್ಸ್ ಆದ್ಮ್ಯಾಗ ವೈ. ಇಲ್ಲೂ ಕೂಡ ಲಾಸ್ಟ್ನೇದ ವೈ ಆದ್ಮ್ಯಾಗ ಏನು ಬರಬೇಕು? ಜಡ್ ಬರಬೇಕು. ಇದೇ ಆಪ್ಷನ್ ಇಲ್ಲಿ ಸ್ಯಾಟಿಸ್ಫೈ ಆಗ್ತಿರುವಂಥದ್ದು. ರೈಟ್. ಓಕೆ, ಮುಂದಿನ ಪ್ರಶ್ನೆ. 9 25 53 157 317. ನೋಡ್ರಿ, ನಮ್ಮ ಮೈಂಡ್ ಒಳಗೆ ಆಟೋಮೆಟಿಕ್ ಆಗಿ ಥಿಂಕ್ ಹೆಂಗೆ ಮಾಡಬೇಕು ಅನ್ನೋದನ್ನ ಈ ಪ್ರಶ್ನೆ ಮುಖಾಂತರ ಹೇಳ್ತೀನಿ. ಎಲ್ಲರೇ ಜಸ್ಟ್ ಅಂದ್ರೆ ಒಂದು ಲಿಮಿಟೆಡ್ ಸಂಖ್ಯೆ ಏನಾರೇ ಎಕ್ಸ್ಟೆಂಡ್ ಆಗತ್ತಿದ್ರ, ಫಾರ್ ಎಕ್ಸಾಂಪಲ್ ಇಲ್ಲಿ 9 ಇತ್ತು, ಇಲ್ಲಿ 13, ಇಲ್ಲಿ 15, ಇಲ್ಲಿ 17, ಈ ರೀತಿ ಎಕ್ಸ್ಟೆಂಡ್ ಆಗ ಸ್ವಲ್ಪ ಗ್ಯಾಪ್ ಇತ್ತಂದ್ರೆ ಅವಾಗ ನಾವು ಏನು ಮಾಡಬೇಕು? ಪ್ಲಸ್ ಚಿಹ್ನೆಯನ್ನು ಚೆಕ್ ಮಾಡಬೇಕು, ಗ್ಯಾಪನ್ನು ಚೆಕ್ ಮಾಡಬೇಕು. ಓಕೆ, ನಾನು ನಿಮಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಸೊಲ್ಯೂಷನ್ ಇದಕ್ಕೆ ಈ ರೀತಿ ಪ್ರಶ್ನೆ ಒಳಗೆ ಕನ್ಫ್ಯೂಷನ್ ಅವಾಯ್ಡ್ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಒಮ್ಮಿನ ಸಡನ್ನ 25 ಆಗೈತಿ, ಸಡನ್ನ 53, ಸಡನ್ನ 137, ಸಡನ್ನಾಗಿ 317. ನೋಡ್ರಿ, ಎಲ್ಲಿಂದ ಎಲ್ಲಿ ಗ್ಯಾಪ್. ಒಮ್ಮೆಲೆ ಸಡನ್ ಏರಿಕೆ ಆಗ್ತಾ ಇದ್ರೆ ಅಥವಾ ಸಡನ್ ಇಳಿಕೆ ಆಗ್ತಾ ಇದ್ರೆ ಅಲ್ಲಿ ಗುಣಾಕಾರ ಅಥವಾ ಭಾಗಾಕಾರವನ್ನು ನಾವೇನು ಮಾಡಬೇಕು? ಚೆಕ್ ಮಾಡಬೇಕು. ಓಕೆ, ಇಲ್ಲಿ ನೋಡ್ರಿ 9 ಐತಿ, 9 ಇದ್ದದ್ದು 25 ಆಗ್ಬೇಕಂದ್ರೆ ಏನು ಮಾಡ್ರಿ? ಗುಣಾಕಾರ ಚೆಕ್. 9 2 18, 9 3 ಚೆಕ್ ಮಾಡ್ರಿ, ನಿಯರ್ ಹೋಗ್ತದ. 9 3 ನಿಯರ್ ಹೋಗ್ತದ. ಓಕೆ, 9 3 27, 27 ಇದ್ದದ್ದು 25 ಆಗ್ಬೇಕಂದ್ರೆ ಏನು ಮಾಡಬೇಕು? 2 ಕಳಿಬೇಕು. 2 ಕಳೆದ್ರೆ ಎಷ್ಟಾಯ್ತು? 25 ಆಯ್ತು. ಓಕೆ, ಹಾಗಾದ್ರೆ 25 ಇದ್ದದ್ದು 53, 25 ಎಷ್ಟಲೇ 50 ಬರ್ತೈತಿ? 25 2 50, 25 3 75 ದೂರ ಹೋಗ್ತೈತೆ. ಅದಕ್ಕೆ ಏನು ಮಾಡೋಣ? 2 ತೊಗೊಂಡು 25 2 50, 50ಕ್ಕೆ ಎಷ್ಟು ಕೂಡಿಸಿರ 3 ಆಕತಿ? 3 ಕೂಡಿಸಿದ್ರೆ 53 ಆಗ್ತದೆ. ಓಕೆ, ಇಷ್ಟೆಲ್ಲರಿಗೂ ಗೊತ್ತಾಯ್ತು. ನೆಕ್ಸ್ಟ್ 50 ಇದ್ದದ್ದು ಏನು ನೋಡ್ರಿ, 53 ಇದ್ದದ್ದು 157 ಸನಕ್ಕೆ ಅಪ್ರಾಕ್ಸಿಮೇಟ್ಲಿ 3 ಪಟ್ಟದ. 53 ಎಷ್ಟು ಪಟ್ಟದ? 3 ಪಟ್ಟು. 3 ಪಟ್ಟು ಅಂದ್ರೆ 3 3 9. ಇದು ನೋಡೋಣ ತಡ್ರಿ, 3 3 9. ಇಲ್ಲಿ ಸೈಡ್ ಬರೀತಿ ನೋಡ್ರಿ, 3 3 9, 3 5 15. ಎಷ್ಟಾಯ್ತು? 159.
159 ಇದ್ದು 157 ಆಗ್ಬೇಕಂದ್ರೆ ಎಷ್ಟು ಕಳಿಬೇಕು ಇದ್ರೊಳಗೆ? 2 ಕಳಿಬೇಕು. 157 ಬರ್ತದೆ. ನಮಗೆ ಇಲ್ಲಿ ಹಿಂಟ್ ಸಿಕ್ತು ನೋಡ್ರಿ. ಇಂಟು 3ರಿಂದ ಮಾಡಿದಾಗ 2ರಿಂದ ಕಳಿತಾರ, ಇಂಟು 2ರಿಂದ ಮಾಡಿದಾಗ 3 ಕೂಡ್ಸತ್ತಾರ, ಇಂಟು 3ರಿಂದ ಮಾಡಿದಾಗ ಇಂಟು 2 ಕಳಿತಾರ. ಹಾಗಾದ್ರೆ ನೆಕ್ಸ್ಟ್ ಏನಾಗ್ಬೋದು ಈಗ? ಇಂಟು 2ರಿಂದ ಮಾಡಿದಾಗ 3 ಕೂಡಿಸ್ಬೋದು. ಇದನ್ನ ಇಂಟು 2 ಮಾಡಿದ್ರೆ ಎಷ್ಟು ಬಂತು? 7 2 14, 15 2 31, 314 ಆತು. ನೋಡ್ರಿ ಇದ್ರೊಳಗೆ 3 ಕಳಿಯತ್ತಾರ ಅವ್ರ, ಹೌದಿಲ್ಲ? 157 ಇಂಟು 2 ಇದ್ರೊಳಗೆ ಎಷ್ಟು ಕಳಿಯತ್ತಾರ? 3 ಕಳೆದ್ರೆ ಎಷ್ಟು ಬಂತು? 3 ಕೂಡಿಸಿದ್ರೆ ಎಷ್ಟು ಬಂತು? 317 ಬಂತು. ಇಂಟು 2 ಮಾಡಿದಾಗ 3 ಕೂಡಿಸ್ಬೇಕು, ಇಂಟು 3 ಮಾಡಿದಾಗ 2 ಕಳಿಬೇಕು. ಅಂದ್ರೆ ನೆಕ್ಸ್ಟ್ ಏನು ಮಾಡ್ಬೇಕು? ಇಂಟು 3 ಮಾಡಬೇಕು, ಅದ್ರೊಳಗೆ ಏನು ಮಾಡಬೇಕು? 2ನ್ನ ಕಳಿಬೇಕು. ಇದನ್ನ ಇಂಟು 3 ಮಾಡ್ರಿ. 7 3 21, ಓಕೆ. 3 1 3, 4 5, 3 3 9, 951 ಆತು. ಏನಂದ್ರೆ 317ನ 3 ಗುಣಿಸಿದಾಗ ಇದ್ರೊಳಗೆ 2 ಕಳೆದ್ರೆ ಎಷ್ಟು ಬರ್ತತಿ? 949 ಬರ್ತದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಸೊ ಇಲ್ಲಿ ಲಾಜಿಕ್ ಏನು ವರ್ಕ್ ಆಗ್ತಾ ಇರುವಂಥದ್ದು? ಇಂಟು 3 ಮೈನಸ್ 2, ಇಂಟು 2 ಪ್ಲಸ್ 3, ಇಂಟು 3 ಮೈನಸ್ 2, ಇಂಟು 2 ಪ್ಲಸ್ 3, ಇಂಟು 3 ಮೈನಸ್ 2. ಓಕೆ, ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಹೋಪ್ ನಿಮ್ಮೆಲ್ಲರಿಗೂ ಈ ಲಾಜಿಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ರೈಟ್. ಮುಂದಿನ ಪ್ರಶ್ನೆ. 8 ಜನರು ಪ್ರತಿ ಸಾಲಿನಲ್ಲಿ 4 ಜನರು ಇರುವಂತೆ ಅಕ್ಕಪಕ್ಕದವರ ನಡುವೆ ಸಮಾನಾಂತರ ಇರುವಂತೆ 2 ಸಮಾಂತರ ಸಾಲುಗಳಲ್ಲಿ ಕುಳಿತಿದ್ದಾರೆ. ಓಕೆ, PEST ಕುಳಿತಿದ್ದಾರೆ. ಒಂದು ಸಾಲೊಳಗೆ ಇವರು ದಕ್ಷಿಣಕ್ಕೆ ಮುಖ ಮಾಡಿ, ದಕ್ಷಿಣ ಅಂತಂದ್ರೆ ಕೆಳಗಡೆ ಮುಖ ಮಾಡಿ. ಯಾರು? PEST. ಓಕೆ, ಈಗ ಇವರು ಕೆಳಗಡೆ ಮುಖ ಮಾಡಿ ಕುಳಿತಿದ್ರಂದ್ರೆ ನಮ್ಮ ಬಲಗಡೆ ಇವರ ಎಡಗಡೆ, ನಮ್ಮ ಎಡಗಡೆ ಇವರ ಬಲಗಡೆ ಇರ್ತದ. ಓಕೆ, ನೆಕ್ಸ್ಟ್ MOLD ಕೂತಿದ್ದಾರೆ. ಅವರೆಲ್ಲ ಉತ್ತರಕ್ಕೆ ಮುಖ ಮಾಡಿ ಕೂತಾರೆ. ಇವ್ರು ಯಾರು ಉತ್ತರಕ್ಕೆ ಮುಖ ಮಾಡಿ ಕುಳಿತವರು? MOLD. ಓಕೆ, ಇವರು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಈಗ ಪ್ರತಿಯೊಬ್ಬ ವ್ಯಕ್ತಿಯುಗೆ ಮುಖ ಮಾಡಿ ಕುಳಿತಿದ್ದಾರೆ. ಎಲ್ಲಿಂದ ಸ್ಟಾರ್ಟ್ ಪ್ರಶ್ನೆ? ಇಲ್ಲಿಂದ. ನಾ ಹೇಳಿದ್ದೀನಿ 100% ಯಾವ ಆಪ್ಷನ್ ಇರ್ತದ ಅಲ್ಲಿಂದನ ಸ್ಟಾರ್ಟ್ ಮಾಡಬೇಕು. P ಅವರ ತಕ್ಷಣದ ಬಲಕ್ಕೆ ಕುಳಿತಿರುವ ವ್ಯಕ್ತಿಯ ಕಡೆಗೆ O ಮುಖ ಮಾಡಿದ್ದಾನೆ. P ಅವರ ತಕ್ಷಣದ ಬಲಕ್ಕೆ ಕುಳಿತಿರುವ ವ್ಯಕ್ತಿ P ಮ್ಯಾಲದನ. P ಅವರ ತಕ್ಷಣದ ಬಲಕ್ಕೆ ಕುಳಿತಿರುವ ವ್ಯಕ್ತಿ, ನಮ್ಮ ಬಲ ಅಂದ್ರೆ ಇವ್ರಿಗೆ ಏನಾಗಬೇಕು? ಎಡಕ್ಕೆ ಹೋಗ್ಬೇಕು, ಬಲಕ್ಕೆ, ಯಾಕಂದ್ರೆ ಕೆಳಗೆ ಮುಖ ಮಾಡಿದ. P ಅವರ ಬಲಕ್ಕೆ ಕುಳಿತಿರುವ ವ್ಯಕ್ತಿಯ ಕಡೆಗೆ O ಮುಖ ಮಾಡಿದ್ದಾನೆ. ಹಂಗಾರ ಇವನ ಕಡೆ ಯಾರು ಮುಖ ಮಾಡಿರ್ತಾರೋ? O ಮುಖ ಮಾಡಿದಾನೆ. O ಕೆಳಗದಾನ, ಅದಕ್ಕೆ O ಇವನ ಕಡೆ ಮುಖ ಮಾಡ್ಯಾನ. ಹಾಗಾದ್ರೆ ಇವನು ಯಾರು? P, ಇವನು ಯಾರು? O. ಓಕೆ, ಇಲ್ಲಿ ಮಠ ಮುಗಿತಿ. O ಮತ್ತು D ನಡುವೆ ಕೇವಲ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಹಾಗಾದ್ರೆ O ಮತ್ತು D ನಡುಕ ಒಬ್ಬ ವ್ಯಕ್ತಿ ಕುಳಿತಿರಬೇಕು. ಹಾಗಾದ್ರೆ O ಮತ್ತು D ನಡುಕ ಒಬ್ಬ ವ್ಯಕ್ತಿ ಈ ಕಡೆನೂ ಕೂತ್ಕೋಬಹುದು, ಇಲ್ಲ ಈ ಕಡೆನೂ ಕೂತ್ಕೋಬಹುದಲ್ಲ, ಹೌದಲ್ಲ? ಅದಕ್ಕೋಸ್ಕರ ಇನ್ನೊಂದು ಪಾಸಿಬಿಲಿಟಿಯನ್ನ ನಾವೇನ್ ಮಾಡ್ಬೇಕಿಲ್ಲಿ? ಬರಿಲೇಬೇಕು. ಇಲ್ಲಿ ಯಾರಿದ್ರು? O ಮತ್ತು D ನಡುವೆ ಒಬ್ಬ ವ್ಯಕ್ತಿ ಕುಳಿತಿರ್ಲೇಬೇಕು. ಇದು ಸಾಧ್ಯ ಐತಿ, ಇದು ಸಾಧ್ಯ ಐತಿ. ಯಾಕಂತಂದ್ರೆ O ಮತ್ತು D ನಡುಕ ಒಬ್ಬ ವ್ಯಕ್ತಿ ಕೂತ್ಕೋಬೇಕು. ಇಲ್ಲಿ O ಅದಾನಂತಂದ್ರೆ ಇವ್ನು ಈಚ ಕಡೆ ಸೈಡು ಕೂಡ್ಬೋದು, O ಅದಾನಂದ್ರೆ ಇವ್ನು ಈಚ ಕಡೆ ಸೈಡು ಕೂತ್ಕೋಬಹುದು. ಓಕೆ, ಇಲ್ಲಿ ಮಠ ಮುಗಿತು. L ಮತ್ತು D ನಡುವೆ ಕೇವಲ 2 ಜನ ಕುಳಿತಿದ್ದಾರೆ. L ಮತ್ತು D ನಡುಕ ಎಷ್ಟು ಮಂದಿ ಕೂಡ್ಬೇಕಪ್ಪ? 2 ಜನ ಕೂಡ್ಬೇಕು. ನೋಡ್ರಿ, D ಇಲ್ಲಿದಾನಂತಂದ್ರೆ ಇವ್ರ ನಡುಕ 2 ಜನ ಕೂಡ್ಬೇಕಂತಂದ್ರೆ ಎಲ್ಲಿ ಕೂಡಕ್ ಸಾಧ್ಯತಿ? ಇಲ್ಲಿ ಕೂಡ್ಬೇಕು. ಓಕೆ, ಹಾಗಾದ್ರೆ D ಇಲ್ಲಿ ಕೂತಾನಂತಂದ್ರೆ ಎಲ್ಲಿ ಕೂಡಕ್ ಸಾಧ್ಯತಿ? ಇಲ್ಲಿ ಕೂಡ್ಬೇಕು. D ಮತ್ತು L ನಡುಕ್ಕೆ ಎಷ್ಟು ಜನ ಕೂಡ್ಬೇಕು? 2 ಜನ ಕೂಡ್ಬೇಕು. ಟೋಟಲ್ ಇರೋರ 4 ಮಂದಿ. ಇಲ್ಲಿಗೆ ಈ ಒಂದು ಸೆಟ್ ಮುಗಿತಿ. ಈಗ ಏನೇನು ಅನ್ನೋದನ್ನ ಹೊಂದಿಸೋದು ಅಷ್ಟೇ ಕೆಲಸ. ಓಕೆ, ಇಲ್ಲಿ ಮಠ ಮುಗಿತು. Tಯ ಎಡಕ್ಕೆ 2ನೇ ಸ್ಥಾನದಲ್ಲಿ ಕುಳಿತವನ ಕಡೆಗೆ D ಮುಖ ಮಾಡಿದಾನೆ. Tಯ ಎಡಕ್ಕ 2ನೇ ಸ್ಥಾನ ಕೂಡ್ಬೇಕು. T ಮ್ಯಾಗಿ ನಾವು T ಎಡಕ್ಕೆ 2ನೇ, T ಅಂತೂ ಇಲ್ಲಿ ಕುಂಡ್ರಾಕ್ ಬರಂಗಿಲ್ಲ, ಯಾಕಂದ್ರೆ ಇವ್ನು ಎಡಕ್ಕೆ 2ನೇ ಸ್ಥಾನ ಬರಂಗಿಲ್ಲ. ಹಾಗಾದ್ರೆ T ಎಲ್ಲಿ ಕೂಡಕ್ ಸಾಧ್ಯತೆ? T ಇಲ್ಲೇ ಕೂಡ್ಬೇಕು. Tಯ ಎಡಕ್ಕೆ ಕುಳಿತವನ 2ನೇ ಸ್ಥಾನದಲ್ಲಿ ಕುಳಿತವನ ಕಡೆಗೆ D ಮುಖ ಮಾಡಿದ್ದಾನೆ. Tಯ ಸಾರಿ ನಾನು ಉಲ್ಟಾ ಹೇಳಿದ್ನಿಲ್ಲ. Tಯ ಎಡಕ್ಕೆ ನಾವು ಇಲ್ಲಿ ಏನು ಮಾಡತ್ತೀವಿ? ಎಡಕ್ಕೆ ತೊಗೊಳತ್ತೀವಿ, ಬಲಕ್ಕೆ ತೊಗೋಬೇಕು ನಾವು. ಯಾಕೆ? ಇವ್ರು ಕೆಳಗಡೆ ಮುಖ ಮಾಡ್ಯಾರ. T ಇಲ್ಲಿ ಕೂತ್ರೆ ಇವನು ಎಡಕ್ಕೆ 2ನೇ ಸ್ಥಾನದಲ್ಲಿ ಕೂಡಕ್ ಆಗಂಗಿಲ್ಲ. ಹಾಗಾದ್ರೆ T ಇಲ್ಲಿ ಕೂತ್ರೆ ಇವನು ಎಡಕ್ಕೆ 2ನೇ ಸ್ಥಾನದಲ್ಲಿ ಯಾರು ಕೂತಾರ? ಅವನ ಕಡೆ D ಮುಖ ಮಾಡ್ಯಾನ. Tಯ ಎಡಕ್ಕೆ 2ನೇ, ಹಿಂಗಾರೆ D ಮುಖ ಮಾಡ್ಯಾನ. ಇಲ್ಲಿಗೆ ಬಂತು. ಕರೆಕ್ಟ್, ರೈಟ್.
ಕನ್ಫ್ಯೂಷನ್ ಮಾಡ್ಕೊಬಿಟ್ಟೆ. ನಾ ಏನು ಮಾಡಿದ್ದೆ, ಇಲ್ಲಿ ಟಿ ಬರ್ಕೊಂಡಿದ್ದೆ. ಯಾಕಂತಂದ್ರೆ ಎಡಕ್ಕಂದ್ರೆ ನಾ ಅದನ್ನೇ ಕೆಳಗಿಂದನೇ ತೊಗೊಂಡ್ಬಿಟ್ಟಿದ್ದೆ. ಆದರೆ ಆ್ಯಕ್ಚುಲಾಗಿ ಏನು ತೊಗೋಬೇಕು, ಈ ಕಡೆ ತೊಗೋಬೇಕು. ಯಾಕಂದರೆ ನಮ್ಮ ಎಡ ಅವರ ಬಲ ನಮ್ಮ ಎಡ ಆಗಿರ್ತದೆ. ಈ ಅವರು ಎಸ್ ಅವರ ಬಲಕ್ಕೆ ಯಾವುದೋ ಒಂದು ಸ್ಥಾನದಲ್ಲಿ ಕೂತಾರೆ. ನೋಡ್ರಿ ಇಲ್ಲಿ ಒಂದು ಉಳಿದಿತ್ಲ, ನೋಡ್ರಿ ಇಲ್ಲಿ ಡಿ ಕೂಡ್ಬೇಕಂತಂದ್ರೆ ಇವನು ಎಡಕ್ಕೆ ಈ ಕಡೆ ಟಿ ಕುಂಡ್ರಿಸ್ಬೇಕಾಗತ್ತೆ. ನಾವು ಇಲ್ಲಿ ಏನು ಮಾಡಬೇಕು, ಟಿ ಕುಂಡ್ರಿಸ್ಬೇಕಾಗ್ತದೆ. ಟಿ ಕುಂಡ್ರಕ್ಕೆ ಜಾಗಣ ಇಲ್ಲಿ ಯಾಕಂತಂದ್ರೆ ಇಲ್ಲಿ ಟಿ ಇಲ್ಲಿ ಕುಂತಂದ್ರೆ ಡಿ ಇಲ್ಲಿ ಕಡೆ ಕೂಡಬೇಕು. ಹಾಗಾದರೆ ಈ ಒಂದು ಲಾಜಿಕ್ ಕ್ಯಾನ್ಸಲ್ ಆಯಿತು. ಅರ್ಥ ಆಯ್ತಲ್ಲ ಇಲ್ಲ? ಈ ಒಂದು ಕಂಡೀಷನ್ ಇದೆ, ಏನಿದೆ, ಎಲ್ ಮತ್ತು ಈ ಟಿಯ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಡಿ ಕೂತಾರೆ. ಟಿ ಇಲ್ಲಿ ಕೂಡ್ಬೇಕಾಕತಿ, ಇವನು ಎರಡನೇ ಸ್ಥಾನಕ್ಕೆ ಈ ಕಡೆ ಬರಕ್ಕೆ, ಈ ಕಡೆ ಕುಡ್ರಾಕ್ ಜಾಗಣ ಇಲ್ಲ ಅಂದ್ರೆ ಇದೇನಾಯಿತು, ಕ್ಯಾನ್ಸಲ್ ಆಯಿತು. ಓಕೆ, ಈ ಅವರು ಎಸ್ ಅವರ ಬಲಕ್ಕೆ ಯಾವುದೋ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ. ಈ ಯಾರು ಬಲಕ್ಕೆ ಕೂಡಬೇಕು, ಎಸ್ ಬಲಕ್ಕೆ ಕೂಡಿರ್ಬೇಕು. ಹಂಗಾರೆ ಎಸ್ ಇಲ್ಲಿ ಕೂತ್ರೆ ಈ ಏನ ಅವನ ಬಲಕ್ಕೆ. ಯಾಕಿದು ಬಲ ಅಂತ ಹೇಳ್ತೀನಿ ಅಂತಂದ್ರೆ ಇದ್ರ ಕೆಳಗಡೆ ನೋಡತ್ತಾರ. ಕೆಳಗಡೆ ನೋಡ್ಬೇಕಂದ್ರೆ ಬಲ ಅಂದ್ರೆ ಎಡ ಅಂತ ಕನ್ಸಿಡರ್ ಮಾಡಬೇಕು. ಹಾಗಾದರೆ ಈ ಕೆಳಗಿನ ಯಾವ ಆಯ್ಕೆಯ ಸಹ ತುತ್ತ ತುದಿಯಲ್ಲಿ ಕುಳಿತಿರುವ ಜನರನ್ನು ಪ್ರತಿನಿಧಿಸಿ. ಯಾರು ದಂಡಿಗೆ ಕುಂತಾರ, ಬಾರ್ಡ್ರಿಗೆ ಲಾಸ್ಟ್ ಎಡ್ಜಿಗೆ ಯಾರು ಕುಂತಾರ, ಪಿ ಎಲ್, ಪಿ ಅಂತೂ ನಡಕ್ಕೆ ಕುಂತಾನ, ಇದು ಕ್ಯಾನ್ಸಲ್. ಟಿ ಒ, ಟಿನೂ ನಡಕ್ಕೆ ಕೂತಾನ, ಇದು ಕ್ಯಾನ್ಸಲ್. ಎಸ್ ಒ, ಎಸ್ ಇಲ್ಲಿ ಕೂತಾರ, ಓ ನಡಕ್ಕೆ ಕೂತಾರ, ಸೊ ಇದು ಕ್ಯಾನ್ಸಲ್. ಇ ಡಿ, ಇನೂ ಬಾರ್ಡರ್ ಕುಂತಾನ, ಟಿನೂ ಬಾರ್ಡ್ರಿಗೆ ಕೂತಿರುವಂಥದ್ದು. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಓಕೆ ಆತ್ಮೀಯ ಸ್ನೇಹಿತರೆ, ಈ ಒಂದು ಶಿಫ್ಟ್ನ ಎಲ್ಲ 20 ರೀಸನಿಂಗ್ ಪ್ರಶ್ನೆಗಳನ್ನು ನಾನು ನಿಮಗೆ ಕಂಪ್ಲೀಟ್ ಮಾಡಿ ಈಸಿಯಾಗಿ ಅನಲೈಸಿಸ್ ಮಾಡಿ ಕೊಟ್ಟಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿರಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ನಿಮ್ದೇನೇ ಪ್ರಾಬ್ಲಮ್ಸ್ ಇದ್ದರೂ ಈ ಕೆಳಗಡೆ ವಾಟ್ಸಪ್ ನಂಬರ್ ಅದ, ಇದಕ್ಕೆ ಮೆಸೇಜ್ ಕೂಡ ಮಾಡ್ಬೋದು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಕೂಡ ಇದ್ದಾವೆ, ಆ ಗ್ರೂಪನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಈ ಒಂದು PDF ಅನ್ನು ಪಡೆದುಕೊಳ್ಬೋದು. ಓಕೆ, ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.